BC ಆನಂದಣ್ಣ ಅವರ ಹುಟ್ಟಿದಹಬ್ಬದ ಪ್ರಯುಕ್ತ ನಮ್ಮೆಲ್ಲರಿಗೂ ಸಾಕಷ್ಟು ದಿನಸಿ ಸಾಮಗ್ರಿಗಳಾಗಿರ್ಬೋದು, ಹಾಲಾಗಿರ್ಬೋದು, ರೇಷನ್ ಐಟಮ್ ಆಗಿರ್ಬೋದು ಎಲ್ಲ ಕಳಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ ಸರ್. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತೀನಿ. ಎಲ್ಲೋ ರೋಡ್ ಮೇಲೆ ಇರೋಂಥವ್ರನ್ನೆಲ್ಲ ಕರ್ಕೊಂಡ್ಬಂದು ಇಷ್ಟು ದೊಡ್ಡ ಸಂಸ್ಥೆ ಮಾಡಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀರಿ. ನೀವು ಇದಕ್ಕೆ ತುಂಬಾ ಇನ್ವಾಲ್ವ್ಮೆಂಟ್ ತಗೊಂಡು ಮಾಡ್ತಾ ಇದ್ದೀರಾ, ಅದಕ್ಕೆ ತುಂಬಾ ಧನ್ಯವಾದಗಳು ಹೇಳ್ಬೇಕು ನಿಮ್ಗೆ. ಫಸ್ಟ್ ಆಫ್ ಆಲ್ ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಎಲ್ರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ? ಲೇಟ್ ಆಯ್ತಾ? ಏನಿಲ್ಲ ಅಲ್ವಾ. ಇವತ್ತು ಏನಪ್ಪಾ ವಿಶೇಷ ಅಂದ್ರೆ BC ಆನಂದಣ್ಣ ಅವರ ಹುಟ್ಟಿದಹಬ್ಬದ ಪ್ರಯುಕ್ತ ನಮ್ಮೆಲ್ಲರಿಗೂ ಸಾಕಷ್ಟು ದಿನಸಿ ಸಾಮಗ್ರಿಗಳಾಗಿರ್ಬೋದು, ಹಾಲಾಗಿರ್ಬೋದು, ರೇಷನ್ ಐಟಮ್ ಆಗಿರ್ಬೋದು ಎಲ್ಲ ಕಳಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ ಸರ್. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತೀನಿ ನಮ್ ಕಡೆಯಿಂದ ಹಾಗೂ ದೇವರ ಮಕ್ಕಳು ಎಲ್ಲ ಕಡೆಯಿಂದನೂ, ಹಾಗೆ ನಿಮ್ಮ ಸ್ನೇಹಿತರು ಎಲ್ಲರೂ ಬಂದು ನಮ್ಮ ಜನಸ್ನೇಹಿ ಸ್ವರ್ಗಕ್ಕೆ ನಮಗೆ ಹೇಳಲಾರ್ದಷ್ಟು ತರಕಾರಿಗಳನ್ನ ತಂದ್ಕೊಟ್ಟಿದ್ದಾರೆ. ಪ್ರೆಸೆಂಟ್ ನಮಗ್ ಬೇಕಾದಂತ ತರಕಾರಿ ಸಾಮಗ್ರಿಗಳನ್ನ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಣ್ಣ. ಸೊ ನಿಜವಾಗ್ಲೂ ಖುಷಿ ಆಯ್ತು. ದೊಡ್ಡಬಳ್ಳಾಪುರದಿಂದ ಬಂದು ಇಷ್ಟೆಲ್ಲ ನಮ್ಗೆ ಹೆಲ್ಪ್ ಮಾಡ್ತಿದ್ದೀರಾ ಅಂದಕ್ಕೆ ಅದಕ್ಕೆ ಕೇಳಕ್ ಮಾತುಗಳಿಲ್ಲ ಅಣ್ಣ. ಸೊ ಸರಿಗೆ ಭಗವಂತ ಆಯುಷ್ಯ ಆರೋಗ್ಯ ಹೆಚ್ಚಾಗಿ ಕೊಡ್ಲಿ ಅಂತ ನನ್ನ ಕಡೆಯಿಂದ ಕೇಳ್ತೀನಿ. ಹಾಗೆ ನೀವೆಲ್ಲರೂ ಏನ್ ಮಾಡ್ಬೇಕು ಹೇಳಿ? ಕೈ ಮುಂದಕ್ಕೆ ಹಚ್ಚಿ ಅವರಿಗೂ ಅವ್ರ ಕುಟುಂಬಕ್ಕೂ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ, 100 ವರ್ಷ ಚೆನ್ನಾಗಿರ್ಲಿ ಅಂತ ಅಲ್ವಾ. ಎಷ್ಟೋ ಜನ ಇಲ್ಲಿಗೆ ಏನ್ ಬರ್ತಾರೆ ಹೇಳಿ? ನಿಮ್ಮೆಲ್ಲರ ಆಶೀರ್ವಾದ ತುಂಬಾ ಮುಖ್ಯ ಅವರಿಗೆ ಅಂತ. ಸೊ ನಿಜವಾಗ್ಲೂ ಖುಷಿ ಆಯ್ತಣ್ಣ. ಹಾಗೆ ನಮ್ಮ ಆಶ್ರಮದ ಬಗ್ಗೆ ಒಂದೆರಡು ಮಾತು ಏನಂತ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಎಲ್ಲೋ ರೋಡ್ ಮೇಲೆ ಇರೋಂಥವ್ರನ್ನೆಲ್ಲ ಕರ್ಕೊಂಡ್ಬಂದು ಇಷ್ಟು ದೊಡ್ಡ ಸಂಸ್ಥೆ ಮಾಡಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀರಿ. ತುಂಬ ಜನಗಳಿಗೆ ರೋಡಲ್ಲಿ ಹೋಗ್ತಾ ಇರೋರಿಗೆ ಕೈ ಕಾಲೆಲ್ಲ ಬಿದ್ದೋಗಿರ್ತೀವಿ, ನಾವು ನೋಡಿರ್ತೀವಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಇನ್ನೂ ಅಭಿವೃದ್ಧಿ ಆಗಲಿ, ಇನ್ನೂ ದೊಡ್ಡ ಮಟ್ಟಕ್ಕಿನ್ನ ಚೆನ್ನಾಗಿ ನೀವು ಅಭಿವೃದ್ಧಿ ಪಡಿಸ್ಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಅಣ್ಣ. ಇಷ್ಟೊಂದು ಜನ ಹೇಳ್ತಾರೆ ಏನಪ್ಪ ಇಷ್ಟೊಂದು ಜನನ ಹೆಂಗ್ ನೋಡ್ಕೋತಾರೆ, ಅದೇನು ಈಸಿ ಕೆಲಸ, ಆರಾಮಾಗಿ ಮಾಡ್ಬೋದು, ಯೋಗೇಶನ್ ಕೂತ್ಕೊಂಡು. ಯಾವುದೇ ಕಾರಣಕ್ಕೂ ಇದು ಈಸಿ ಕೆಲಸ ಅಲ್ಲ, ತುಂಬ ರಿಸ್ಕಿ ಕೆಲಸ. ನೀವು ಇದಕ್ಕೆ ತುಂಬ ಇನ್ವಾಲ್ವ್ಮೆಂಟ್ ತೊಗೊಂಡು ಮಾಡ್ತಾ ಇದ್ದೀರಾ, ಅದಕ್ಕೆ ತುಂಬ ಧನ್ಯವಾದಗಳು ಹೇಳ್ಬೇಕು ನಿಮಗೆ. ಫಸ್ಟ್ ಆಫ್ ಆಲ್ ಸರ್ ನಿಮ್ಮ ಬಗ್ಗೆ ಸರ್ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಇಲ್ಲ, ನಮ್ಮ ದೊಡ್ಡಬಳ್ಳಾಪುರ BC ಆನಂದಣ್ಣ ಅಂತಂದ್ಬಿಟ್ಟು ಬೊಮ್ಮಲ್ ಡೈರೆಕ್ಟ್ರು, ಅವರು ಹುಟ್ಟುಹಬ್ಬದ ಪ್ರಯುಕ್ತ ನಾವು ಎಲ್ಲರಿಗೂ ಅನಾಶ್ರಮಗಳಿಗೆ ನಂದಿನಿ ಹಾಲು ಮತ್ತು ದಿನಸಿ ಸಾಮಗ್ರಿಗಳು ಏನು ಬೇಕೋ ಅದನ್ನೆಲ್ಲ ದಾನ ಮಾಡ್ತಾ ಇದ್ದೀವಿ. ಅವ್ರ ಹುಟ್ಟುಹಬ್ಬದ ದಿನ ಅವ್ರಿಗೆ ಆಶೀರ್ವಾದ ಸಿಗಲಿ ನಿಮ್ಮದೆಲ್ಲ ಅಂತ ನಾವು ಕೋರ್ಕೊತಾ ಇದ್ದೀವಿ ಇಷ್ಟು ಜನಗಳಿಂದ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಜೋರಾಗಿ ಕ್ಲಾಪ್ಸ್ ಬಂದ್ಬಿಡ್ಲಿ. ಥ್ಯಾಂಕ್ಸ್ ಅಣ್ಣ. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಖುಷಿ ಆಯ್ತು ಜನಸ್ನೇಹಿ ಸ್ವರ್ಗಕ್ಕೆ ಬಂದು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕೆ ನೀಡಿರುವ ತಿಳಿಯು ಶಿವನೇ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.